ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಬ್ಲಾಗ್ ಇರಲ್ಲ, ಏನಿಲ್ಲ. ಎಲ್ಲರೂ ಕೇಳ್ತಾ ಇದ್ರಿ, ಭಾಳ ಜನ ಕಮೆಂಟ್ ಮಾಡಿ ಬಾಡಿಗೆ ಬಗ್ಗೆ ತಿಳಿಸಿ, ಎಷ್ಟು ಉಳಿತು ಏನು ಖರ್ಚಿಂದ ಒಂದು ವೀಡಿಯೋ ಮಾಡಿರಿ ಅಂತೇಳಿ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ, ಅಹಮದಾಬಾದ್ಗೆ ಹೋಗಿ ಬಂದಿದ್ದು. ಅದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗ ದಿಲ್ಲಿಗೆ ಹೋಗಿ ಬಂದಿರೋದು ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀವಿ. ಇದಾಗಲೇ 2-3 ದಿವಸಲಿದ್ದ ವೀಡಿಯೋ ಮಾಡಬೇಕು ಅಂತೇಳಿ ನಾನು ನಮ್ಮ ಹುಡುಗ ಬರ್ಕೊಂಡು ಕುಂತಿದ್ವಿ. ಆದರೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ, ಫುಲ್ ಬ್ಯುಸಿ ಬೇರೆ ಇದ್ವಿ ಗಾಡಿ ಓಡಿಸ್ತಾ. ನಿನ್ನೆ ಬಂದ್ವಿ, ನಿನ್ನೆ ವೀಡಿಯೋ ಮಾಡೋಣ ಅಂತಿದ್ವಿ. ನಿನ್ನೆ ನಿದ್ದೆ ಇರಲಿಲ್ಲ, ಫುಲ್ ನಿದ್ದೆ ಕೆಟ್ಬಿಟ್ಟಿದ್ವಿ. ಎಲ್ಲ ಬರೆದು ಇಟ್ಟಿದ್ವಿ 2 ದಿವಸದ ಕೆಳಗೇ ನೋಡಿ, ಎಲ್ಲ ಫುಲ್ ಬರೆದಿಟ್ಟಿದ್ವಿ. ದಿಲ್ಲಿಗೆ ಹೋಗಿ ಬಂದರೆ ಅದೊಂದು ಟ್ರಿಪ್ಪಿಂದು. ನಾನು ಹೋಗಿರಲಿಲ್ಲ, ನಮ್ಮದು ಇನ್ನೊಂದು ಗಾಡಿ ಹೋಗಿತ್ತು ಅವನು ಹೋಗಿ ಬಂದಮೇಲೆ ಅಲ್ಲಿ ನಾನು ಜೊತೆಗಿದ್ದೆ ಲೆಕ್ಕ ಮಾಡಿದ್ದು. ಹಂಗಾಗಿ ಕ್ಲೀನಾಗೆ ಎಲ್ಲ ಅಲ್ಲಿ ನಮ್ಮ ಓನರ್ ಏನೇನು ಹೇಳಿದ್ರು ಅದನ್ನೆಲ್ಲ ಬರ್ಕೊಂಡಿದ್ವಿ. ಬರ್ಕೊಂಡು ಅದು ಖರ್ಚು ಎಷ್ಟು ಏನು ಎತ್ತ ಎಲ್ಲ ಮಾಹಿತಿ ಕೊಡ್ತೀನಿ, ಎಷ್ಟು ಉಳಿತತೆ ಏನು ಕತೆ ದಿಲ್ಲಿಗೆ ಹೋಗಿ ಬಂದರೆ ಅಂತೇಳಿ. ವಿಡಿಯೋ ಎಂಡ್ ತನಕ ನೋಡಿ. ಈ ಟ್ರಿಪ್ನಾಗೇನು ಭಾಳ ದುಡ್ಡು ಉಳ್ದೇ ಇಲ್ಲ ದುಡ್ಡು. ಯಾಕಂದರೆ ಆ ಕಡೆ ರಿಟರ್ನ್ ಬಾಡಿಗೆ ಇರಲ್ಲ. ದಿಲ್ಲಿಯಿಂದ ಹೋಗಿದ್ದೆ, ಚೆನ್ನಾಗಿತ್ತು ಬಾಡಿಗೆ. ಡಬಲ್ ಡೆಲಿವರಿ ತುಂಬ್ಕೊಂಡು ಹೋಗಿದ್ದ. 2 ಜಾಗ ಖಾಲಿ ಮಾಡಿದ್ದು, ಗುಡ್ಗಾಂವ್ ಒಂದು, ಗಾಜಿಯಾಬಾದ್ನಾಗ ಒಂದು ಖಾಲಿಯಾಗಿದ್ದದು. ಹೋಗಿದ್ದೇನು ಬಾಡಿಗೆ ಚೆನ್ನಾಗಿತ್ತು. ಆ ಕಡೆಯಿಂದ ಬಂದಿದ್ದು ಬಾಡಿಗೆ ಎಷ್ಟು ಗೊತ್ತಾ ಗುರು? ಮೈಸೂರಿಗೆ ಬೇವಾಡಿಯಿಂದ ಲೋಡ್ ಮಾಡ್ಕೊಂಬಂದಿದ್ದು ಗೋಧಿ 4,200 ರೂಪಾಯಿ ಮೈಸೂರಿಗೆ. ಅಂದರೆ 1,47,000 ರೂಪಾಯಿ ಬಾಡಿಗೆ ಬಂದಿದ್ದು ಬರ್ಬೇಕಾದ್ರೆ. ಅದರ ಖರ್ಚು ಎಷ್ಟು, ಖರ್ಚು ಎಷ್ಟು ಹೋಗುತ್ತೆ. ಒಂದು ಟೈರ್ ಬೇರೆ ಹೊಡ್ಕೊಂಬಂದಾನೆ. ಹೋಗಿರೋದೇ ಒಂದು ಸ್ವಲ್ಪ ಚೆನ್ನಾಗಿತ್ತು ಬಾಡಿಗೆ. ಹೋಗಿರೋದು ಫಿಕ್ಸ್ ಬಾಡಿಗೆ 1,70,000ಕ್ಕೆ ಹೋಗಿದ್ದು. ಫಿಕ್ಸ್ ಬಾಡಿಗೆ 34 ಟನ್ನೇನೋ ಬಂದಿತ್ತು, 34 ಟನ್ ಬಂದಿತ್ತು ಪ್ಲೌಡು ಚಿಕ್ಕಮಂಗ್ಳೂರಿಂದ. ಅದು ಬಾಡಿಗೆ ಚೆನ್ನಾಗಿತ್ತು. ಅಂಥ ಬಾಡಿಗೆನೇ ಸಿಗ್ತಿದ್ದಿಲ್ಲ. ಯಾಕಂದರೆ 4,500, 4,600, 4,700 ಲಾಸ್ಟು ದಿಲ್ಲಿ ಬಾಡಿಗೆ. ಆ ಸಲ ಯಾವ ಗಾಡಿ ಇರಲಿಲ್ಲ ಅಂಥೇಳಿ ಅವಾಗ ಅಷ್ಟಕ್ಕೊಂದು ಬಾಡಿಗೆ ಕೊಟ್ಟಿದ್ದು. ಯಾವನ್ನ ಮೇವು ಹರಿಯಾಣ ಗಾಡಿ, ದಿಲ್ಲಿ ಗಾಡಿ ಸಿಕ್ಕಿದ್ರೆ ಅದು ಹೋಗ್ತಿದ್ದೆ 160, 165ಕ್ಕೆ, 160ಕ್ಕೆ ಲಾಸ್ಟ್ ಅನ್ಕೊಂಬಿಡಿ. ಅದೇನು ಯಾವ ಗಾಡಿ ಸಿಕ್ಕಿಲ್ಲ ಅಂತೇಳಿ ನಮಗೆ ಆ ಬಾಡಿಗೆ ಕೊಟ್ಟಿದ್ದರು. ಅವರು ದಿಲ್ಲಿ ಅನ್ನೋರು ಹಂಗೆ ಕಳಿಸಿದ್ವಿ ಊರಿಗೆ. ಅವರು ಡ್ರೈವರನ್ನು ಇಲ್ಲ ಹೋದರು. ಇನ್ನೇನು ಲೇಟಾಗಿ ಮಾಡೋದಿಲ್ಲ, ಎಲ್ಲ ಹೇಳ್ತೀನಿ ನೋಡಿ. ಹೋಗಿದ್ದ ಬಾಡಿಗೆ 1,70,000 ರೂಪಾಯಿ ಹೋಗಿದ್ದ ಬಾಡಿಗೆ. ಡೀಸೆಲ್ ಬಂದು 75,000 ರೂಪಾಯಿ ಡೀಸೆಲ್ ಕುಡ್ದಿತ್ತು. ಎಲ್ಲಿಗಂದರೆ ದುರ್ಗದಿಂದ ಚಿಕ್ಕಮಂಗ್ಳೂರು ಹೋಗಿ, ಚಿಕ್ಕಮಂಗ್ಳೂರಿಂದ ದಿಲ್ಲಿ ಹೋಗಿ, ದಿಲ್ಲಿಯಿಂದ ಬೇವಾಡಿಗೆ ಬರೋ ಗಂಟ 75,000 ಡೀಸೆಲ್ ಕುಡ್ದೈತೆ. 75,000 ಡೀಸೆಲ್ ಕುಡ್ದಿತ್ತು. ಮತ್ತು ಟೋಲ್ಗೇಟ್ ಬಂದು 15,000, ಲೋಡಿಂಗ್ 3,500, RTO ಬಾರ್ಡ್ರ್ ಅಂತೇಳಿ 6,000, ಡೆಫು 4,000 ಕುಡ್ದೈತೆ. ಡ್ರೈವರ್ ಬ್ಯಾಟ 17,000 ರೂಪಾಯಿ, 10 ರೂಪಾಯಿ ಕಮಿಷನ್ ಅವ್ರಿಗೆ. ಮತ್ತು ಹೆಚ್ಚುವರಿ ಖರ್ಚು 1,000 ರೂಪಾಯಿ ಇಲ್ಲಿದೆ ನೋಡಿ. ಎಲ್ಲ ಬರೋಕೆ ಇಟ್ಕೊಂಡಿದ್ದೀನಿ, ಏನು ಮುಚ್ಚುಮರಿಲ್ಲ. ಹೆಚ್ಚುವರಿ ಖರ್ಚು ಅಂದರೆ ಗ್ರೀಸು ಅದು ಇದು ಸಣ್ಣ ಪುಟ್ಟ ಏರ್ ಚೆಕಿಂಗ್ ಇಷ್ಟೆಲ್ಲ ಖರ್ಚಾಗಿ ಉಳಿದಿದ್ದು 48,500 ರೂಪಾಯಿ ನೋಡ್ಗುರು. 1,70,000 ರೂಪಾಯಿ ಬಾಡಿಗೆದಾಗೆ ಟೋಟಲ್ ಖರ್ಚಾಗಿದ್ದೆ ಎಷ್ಟಂದರೆ ಡ್ರೈವರ್ ಬ್ಯಾಟ ಸೇರಿ 1,21,500 ರೂಪಾಯಿ ಆಗಿತ್ತು ಖರ್ಚು. ಉಳಿದಿದ್ದು 48,500 ರೂಪಾಯಿ. ಮತ್ತು ರಿಟರ್ನ್ ಬರೋದು ನೋಡಿದರೆ, ರಿಟರ್ನ್ ಬರೋಕ್ಕೆ ಅವರು ಅದೇ ಊರಿನವರಲ್ಲ, ಅವರು ಊರಾಗ 10 ದಿವಸ ನಿಂತ್ಕೊಂಡು ಬಂದಿದ್ದು. ಅಲ್ಲಿಗೆ ಒಂದು 3-4 ದಿವಸ ಲೋಡಿಂಗ್ ನೋಡಿದರೆ ಲೋಡಿಂಗೇ ಸಿಗಲಿಲ್ಲ. ಆಲೂಗಡ್ಡೆಗೆ ಫೋನ್ ಮಾಡಿದ್ವಿ. ಆಲೂಗಡ್ಡೆ ಅಂಥ ಬಾಡಿಗೆ ಏನಿಲ್ಲ ಹೇಳ್ಕೊಳಂಗೆ ಅಂತಂದು 3,500 ಬಳ್ಳಾರಿಗೆ ಅಂದರು. ಬೆಂಗಳೂರಿಗೂ ಇರಲಿಲ್ಲ, ಅದ್ರಾಗ ಅವನೊಬ್ಬನೇ ಇದ್ನ. ಮತ್ತಿನ್ನೇನು ಆಗ್ರಾಗ ಹೋಗೋದು, ಹಿಂಗೆ ಬರೋದಾರಾಗ ರಾಜಸ್ಥಾನಕ್ಕೆ ಬರ್ಬೇಕಲ್ಲ ಬೇವಾಡಿನಾಗ ಅಂತೇಳಿ ಬೇವಾಡಿಗೆ ಲೋಡಿಗೆ ಕಳಿಸಿದ್ವಿ. ನೋಡ್ಗುರು, ಬಂದಿದ್ದು ಬಾಡಿಗೆ ದೆಹಲಿ ಟು ಮೈಸೂರು ಬಾಡಿಗೆ ಬಂದು 1,47,000 ರೂಪಾಯಿ. ಲೋಡಿಂಗ್ 3,000, ಡೀಸೆಲ್ 75,000 ಕುಡ್ದತ್ತೆ. ಸೇಮ್ ಡೀಸೆಲ್. ಯಾಕೆ ಗೊತ್ತಾ? ಮೈಸೂರಿಗೆ ಹೋಗಿ ಮೈಸೂರಿಂದ MT ಬಂದಿರೋದು. ಮೈಸೂರಿಗೆ ಹೋಗಿ ಬರೋಕ್ಕೆ 15,000, ಹೋಗಿ MT ಬರೋಕ್ಕೆ 15,000 ಡೀಸೆಲ್ ಕುಡ್ದೈತೆ. ಮತ್ತು ಟೋಲ್ಗೇಟು ಸೇಮ್ 15,000, RTO ಬಾರ್ಡ್ರ್ ಖರ್ಚು ಸೇಮ್ 6,000, ತಿರ್ಗಾ ಡೆಫು 4,000, ಡ್ರೈವರ್ ಬ್ಯಾಟ ಬಂದು 15,000, ಹೆಚ್ಚುವರಿ ಖರ್ಚು 1,000 ರೂಪಾಯಿ. ಇದು
ಅನ್ಲೋಡಿಂಗ್ ಬಂದು 3,500 ರೂಪಾಯಿ ಗೋಧಿಗೆ 100 ರೂಪಾಯಿ ಟನ್ನು. ಇಷ್ಟು ಖರ್ಚಾಯಿತು ಬರುವಾಗೆ. ಎಷ್ಟಂದರೆ ಗುರು 1,19,000 ರೂಪಾಯಿ ಖರ್ಚಾಗೈತೆ ಬರಬೇಕಾದ್ರೆ. 1,20,000 ಅಂದ್ಕೊಂಬಿಡಿ. ಇಲ್ಲಿ ಹೆಚ್ಚುವರಿ ಒಂದು 1,000 ಖರ್ಚಿದೆಯಲ್ಲ, ಅದನ್ನ ಸೇರಿಸಿ 1,20,000. ಮೈಸೂರು ಖಾಲಿ ಮಾಡಿ, ಮೈಸೂರಲ್ಲಿ ಏನು ಲೋಡಿಂಗ್ ಇರಲಿಲ್ಲ, ಅವನು ಡ್ರೈವರ್ ಬೇರೆ ಇರಲಿಲ್ಲ, ಇರೋ ಮಟ್ಟಕ್ಕೆ ಇರಲಿಲ್ಲ. ಮತ್ತು ನಾನು ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಗೆ ಲೋಡ್ ಮಾಡಿಸಿರಿಂದ ನಮ್ಮ ಸಾಹುಕಾರ್ಗಿದ್ದು ಸಿಟ್ಟು ಬಂದು ದಿಲ್ಲಿಗೆ ಕಳ್ಸೋದಿಲ್ಲ ಗಾಡಿ. ನಾನು ದಿಲ್ಲಿಗೆ ತೋರ್ಸೋಕೆ ಇಟ್ಟಿಲ್ಲ ಗಾಡಿ, ನಾನು ದುಡಿಯೋಕೆ ಇಟ್ಟಿರೋದು ಅಂದಾಗ ಅವಾಗಿದ್ದು ನಾನು ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕು ಅಂತೇಳಿ ಅವನು ಹೋದ ರಜೆ ಇಳ್ದು. ಆಮೇಲೆ ರಂಗಣ್ಣ ಅಂತ ಒಬ್ಬ ಡ್ರೈವರ್ ಇದ್ದ, ಅವನನ್ನು ನನ್ನ ಗಾಡಿಗೆ ಕಳಿಸಿದ್ದೆ ನಾನು ರಜೆ ಇಳ್ದು. ಅವನನ್ನು ಬಂದು ಅವನಿಗೆ ಕಳಿಸ್ದೆ, ಅಣ್ಣ ನಿನ್ನ ಗಾಡಿಗೆ ನೀನು ಹೋಗು, ನಾನು ಈ ಗಾಡಿಗೆ ಹೋಗ್ತೀನಿ ಅಂತೇಳಿ. ನನ್ನ ಗಾಡಿಗೆ ನಾನು ಹೋಗ್ತೀನಿ, ನೀನು ಈ ಗಾಡಿಗೆ ಹೋಗಂದೆ. ಅವನು ರಜೆ ಇಳ್ದೋದ. ಅವ್ನ ಬ್ಯಾಟನೇ 32,000 ರೂಪಾಯಿ ಬ್ಯಾಟ ಆಗೈತೆ ಗುರು. ಓನರ್ಗೆ ಎಷ್ಟು ಉಳ್ದತ್ತಂತೀರ ನೋಡಿ. ಬಂದಿರೋದು 28,000 ಉಳ್ದೈತೆ, ಹೋಗಿರೋದು 48,000 ರೂಪಾಯಿ ಉಳ್ದೈತೆ. ಟೋಟಲ್ಲು 76,000 ರೂಪಾಯಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ 76,000 ರೂಪಾಯಿ ಉಳ್ದೈತೆ. ಅಂದರೆ ನಾವು ಈ ಕಡೆ ಟೋಟಲ್ ಹಾಕಿ ಬರೆದಿರಲಿಲ್ಲ ಬಂದಿರೋದು ಎಷ್ಟು ಖರ್ಚಾಗೈತೆ ಏನಂತೇಳಿ. ಇದೊಂದು ಬರೆದಿದ್ವಿ 48,000 ರೂಪಾಯಿ ಉಳಿದಿರೋದು. ಇದು ಹೆಚ್ಚುವರಿ ಖರ್ಚು ಸಣ್ಣ ಪುಟ್ಟ ಇರ್ತಾವಲ್ಲ, ನಾವು ಸುಮ್ಮನೆ ಹೆಚ್ಚುವರಿ ಖರ್ಚು ಹಾಕ್ಕೊಂಡಿದ್ದೀವಿ. ಒಂದೊಂದು 1,000 ರೂಪಾಯಿ ಹೋಗ್ತಾ ಬರ್ತಾ ಅಷ್ಟು ಉಳ್ದೈತೆ. ಇನ್ನು ಬರ್ತಾ ಒಂದು ಟೈರ್ ಹೊಡೆದಾಗೈತೆ, ಫ್ರಂಟ್ ಟೈರು. ಅದು ಎಲ್ಲ ಟೀ ಕುಡಿಯೋಕೆ ನಿಲ್ಲಿಸಿದ್ನಂತೆ. ಆವಾಗ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಹೊಡೆದೋಗಿರೋದು. ಅವನು ವೀಡಿಯೋ ಮಾಡಿ ನನಗೆ ವೀಡಿಯೋ ಕಳಿಸಿದ್ದ. ಒಂದೇ ಸಲ ಟಸ್ಸನಂಗೆ ಕುತ್ಕೊಂಡ್ಬಿಡ್ದಣ್ಣ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಅಂದ. ಅದು ಏರ್ ಬಂದಿತ್ತೇನೋ ಗೊತ್ತಿಲ್ಲ, ಇನ್ನು ಅರ್ಧ ಬಟನ್ ಇತ್ತು ಟೈರು. ನಾನು ಕೇಳಿದೆ ಏರ್ ಬಂದಿತ್ತೇನೋ ಅಂತಂದರೆ ಇಲ್ಲ ಏರಿಲ್ಲ ಏನಿಲ್ಲ ಅಂತಂದು. ನಮಗೆ ಖರ್ಚು ಇನ್ನೂ ಜಾಸ್ತಿ ಬರೋದು ಯಾಕೆ ಗೊತ್ತಾ ಜಾಸ್ತಿ ಬಂದಿಲ್ಲ ಅಂದರೆ, ಅವನು ಎಕ್ಸ್ಪ್ರೆಸ್ ಹೈವೇ ಎತ್ತೋಗಿದ್ದಾನೆ. ಮುಂಬೈ ದಿಲ್ಲಿ ಎಕ್ಸ್ಪ್ರೆಸ್ ಹೈವೇ. ಅವ್ರು ಅಲ್ಲೇರಲ್ಲ, ಅವ್ರಿಗೆ ಗೊತ್ತಿರ್ತತೆ. ಅಂದರೆ ಅದ್ರಾಗೂ ಒಂದು ಲೆಕ್ಕಕ್ಕೆ ಉಳಿಸಿದ್ದಾನೆ. ಅಂದರೆ 20 ದಿವಸ ಟ್ರಿಪ್ ಆತಲ್ಲ, 20 ದಿನಕ್ಕೆ 76,000 ರೂಪಾಯಿ ಲಾಸೇ. ಆದರೆ ಟೈರು ಅಥವಾ ಒಂದು ಅವನು ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ, ಆ ಹೈವೇಗೆ ಹತ್ತೋಗಿದ್ದಾನೆ. ಮಧ್ಯಪ್ರದೇಶನಾಗ ಹತ್ತಿದ್ರೆ ಸೀದಾ ದಿಲ್ಲಿ ಒಳಗೆ ಹೋಗಿ ಗುಡ್ಗಾವ್ನಾಗ ಇಳಿಯೋದು ಗಾಡಿ. ದಿಲ್ಲಿ ಒಳಗೆ ಸೀದಾ ಗುಡ್ಗಾವ್ನಕ್ಕೆ ಹೋಗೋದು. ಮಧ್ಯಪ್ರದೇಶನಾಗ ಹೈವೇ ಹತ್ತಿದ್ರೆ ಮಧ್ಯಪ್ರದೇಶನಾಗ ರತ್ಲಾಮ್ನಾಗ ಹೋಗಿ ಹತ್ತಿದ್ದಾನೆ ಅವನು ಎಕ್ಸ್ಪ್ರೆಸ್ ಹೈವೇ. ಅಲ್ಲಿಂದ ಮತ್ತೆ ಒಂದು 2 ಹತ್ರನೂ ಕೆಲಸ ಮಾಡ್ತಿದ್ದಾರಂದ. ಬೂಂದಿ ಸವಾಯಿ ಮಾಧವಪುರ ಹತ್ರ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಕೆಳಗಿಳಿದು ಮತ್ತೆ ಮುಂದೆ ಹತ್ತೋಗಿದ್ದಾನೆ. ಸೀದಾ ಎಕ್ಸ್ಪ್ರೆಸ್ ಹೈವೇ ನಾನ್ ಸ್ಟಾಪ್ ಗುರು. ಅವರು ಹರಿಯಾಣ ದಿಲ್ಲಿ ಒಳಗೆ ಹೋಗ್ತದೆ ಗುಡ್ಗಾವ್ನಕ್ಕೆ. ಹಂಗಾಗಿ ರಾಜಸ್ಥಾನಾಗೆ RTO ಖರ್ಚು ಭಾಳ ಬರೋದು. ಹೋಗ್ಬೇಕಾದ್ರೆ ಒಂಚೂರು ಹೈಟ್ ಇತ್ತು, ಹೈಟಿಂದೆಲ್ಲ ಖರ್ಚು ಉಳಿಸ್ಕೊಂಡು ಹೋಗಿದ್ದಾನೆ. ಅವ್ನು ಕೊಟ್ಟಿರೋದು ಲೆಕ್ಕ ನೋಡಿ. ಇದು ಅವನಿಗೆ 10 ರೂಪಾಯಿ ಕಮಿಷನ್ನೇ ಕೊಟ್ಟಿರೋದು ನಮ್ಮ ಓನರು, ಹರಿಯಾಣ ಡ್ರೈವರು. ರಜೆ ಹೋಗಿದ್ದಾನೆ, ಬರ್ತೀನಿ ಅಂತೇಳಿ. ಯಾವಾಗ ಬರ್ತಾನೆ ಗೊತ್ತಿಲ್ಲ. 20 ದಿನಕ್ಕೆ ರಿಟರ್ನ್ ಬಂದಿರೋದು ಗಾಡಿ. 20 ದಿನಕ್ಕೆ 76,000 ರೂಪಾಯಿ ದುಡ್ಡು. ಅಂದರೆ ಏನೂ ಉಳಿತಾಯನೂ ಇಲ್ಲ. ಇನ್ನು ಆಫೀಸ್ ಕಮಿಷನ್ ಮರ್ತುಬಿಟ್ಟಿದ್ದೀನಿ ಗುರು. ಆಫೀಸ್ ಕಮಿಷನ್ನು ಒಂದು 5,000 ಅಂದರೆ 71,000 ಉಳಿತತೆ. 76,000ಗೆ 71,000 ಹೋಗ್ತಾ 2,500 ಆಫೀಸ್ ಕಮಿಷನ್ನು, ಬರೋದು 2,500 ಅಂದ್ರೂ ಟೋಟಲ್ ಲೆಕ್ಕ ಹಾಕಿದ್ರೂ ಒಂದು 75,000 ಉಳಿತತೆ ಅಷ್ಟೇ. ಇದು ಹೆಚ್ಚುವರಿ ಖರ್ಚು ಅದು ಇದು ಅಂತೇಳಿ 75,000ದಾಗೆ 75,000 ಉಳಿತತೆ. ಗಾಡಿ ಬಂದಿರೋದು 21 ದಿವಸಕ್ಕೆ ಖಾಲಿ. 21 ದಿನ ಆಗಿತ್ತು ಬರೋಕ್ಕೆ. ಮೈಸೂರಿಗೆ ಹೋಗಿ ಬರೋಕ್ಕೆ 2 ದಿವಸ ಆಯ್ತು. ಟೋಟಲ್ 22 ದಿವಸ. 20 ದಿನಕ್ಕೆ ಗಾಡಿ ರಿಟರ್ನ್ ದುರ್ಗಕ್ಕೆ ಬಂತು. ಆಮೇಲೆ ಮೈಸೂರಾಗ ಒಂದು ದಿವಸ ಆಲ್ಟ್ ಆಯ್ತು. 22 ದಿವಸಕ್ಕೆ ಡೈಲಿ 3,500 ಅಂದರೆ 10 ವೀಲ್ ದುಡಿಯಲ್ಲ ಗುರು. ಕ್ಯಾಂಟ್ರ್ ಲೆಕ್ಕಕ್ಕೆ ಕ್ಯಾಂಟ್ರಿಗೆ ಡೈಲಿ 3,500 ಉಳಿದ್ಬಿಟ್ರೆ ಖುಷಿಯಾಗಿಬಿಡ್ತಾರೆ ಓನರ್ಗಳು. ಯಾಕಂದರೆ ಅದರಲ್ಲಿ ಅಷ್ಟೇ ಉಳಿಯೋದು. ಇಷ್ಟು ದೊಡ್ಡ ಗಾಡಿಗೆ ಡೈಲಿ 3,500 ಅಂದರೆ ಏನು ಉಳಿಯಲ್ಲ. ಓನರ್ ವಿಷ ಕುಡಿದ್ಬಿಡ್ತಾರೆ ಈ ಥರ ಟ್ರಿಪ್ ಆಗಿ ಈ ಥರ ದುಡ್ಡು ಉಳಿದ್ಬಿಟ್ರೆ. ಇನ್ನು UP ಲೈನ್ ಓಡಿಸ್ತಾರಲ್ಲ ಅವ್ರಿಗೂ ಅಷ್ಟೇ ಗುರು. 35,000 40,000 50,000 ದುಡ್ಡು ಉಳಿತವೆ UPಗೆ ಹೋಗಿ ಬಂದರೆ. ನಾನು ಒಂದು ಟ್ರಿಪ್ ನೋಡೋಣ ಅಂತೇಳಿ UPಗೆ ಹೋಗಿ ಬಂದಿದ್ದೀನಿ. ಅದನ್ನು ಲೆಕ್ಕ ಬರೆದಿಟ್ಟಿದ್ದೀನಿ. ಅದನ್ನು ಒಂದು ದಿವಸ ವೀಡಿಯೋ ಮಾಡ್ತೀನಿ. ಅವಾಗಂತೂ ನಮ್ಮ ಓನರ್ ಹೇಳ್ಬಿಟ್ಟು ಅದಕ್ಕೆ ಕಣಪ್ಪ ನಾನು UPಗೆ ಅಂದರೆ ಕಳಿಸೋದಿಲ್ಲ ಅಂತಂದು. ರಿಟರ್ನ್ ಬಂದಿದ್ದು ಬಾಡಿಗೆ ಭಾರಿ ಕಮ್ಮಿ ಇತ್ತು. ಅದಕ್ಕೆ ನಮ್ಮ ಓನರ್ ಇನ್ನೊಂದ್ಸಲ UP ದಿಲ್ಲಿ ಹೋಗಬೇಡ ಅಂತಾರೆ. ನಾನು ಅದಕ್ಕೆ ಗುರು ದಿಲ್ಲಿಗೆ ಹೋಗಲ್ಲ. ದಿಲ್ಲಿಗೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟು. ಈಗ ಸಿಟಿ ಒಳಗೆ ಹೋದರೆ ನೋ ಎಂಟ್ರಿ ಇರುತ್ತೆ. ನೈಟೇ ಹೋಗ್ಬೇಕು, ನೈಟೇ ಬರಬೇಕು.
ಮತ್ತು ಆ ಕಡೆಯಿಂದ ರಿಟರ್ನು ಬಾಡಿಗೆ ಏನೇನಿಲ್ಲ ಗುರು. ಯು ಪಿ ದಿಲ್ಲಿ ಏನಿಲ್ಲ ಬಾಡಿಗೆ. ಇಲ್ಲಿ ಅಹಮದಾಬಾದು ವಾಪಿಯಿಂದ ಲೋಡ್ ಆಗೋ ಬಾಡಿಗೆನ ದಿಲ್ಲಿಯಿಂದ ಮೈಸೂರು ಬೆಂಗಳೂರಿಗೆ ಲೋಡ್ ಆಗ್ತವೆ. ಅಂಥದ್ದು ಆ ಸುಖಕ್ಕೆ ಏನು ಹೋಗ್ಬೇಕು ಗುರು. ಇದು 75,000 ರೂಪಾಯಿ ಉಳಿಸೋಕ್ಕೆ 21 ದಿವಸ ದಿಲ್ಲಿಗೆ ಹೋಗ್ಬೇಕೇನು. ಇಲ್ಲೇ ನಾಗ್ಪುರಿಗೆ ವಾರಕ್ಕೆ ಒಂದು ಟ್ರಿಪ್ ಮಾಡಿದರೆ ಇಲ್ಲಿ 40-50 ಸಾವಿರ ರೂಪಾಯಿ ದುಡ್ಡು ಉಳಿತವೆ ನಾಗ್ಪುರ್ನಾಗೆ. ಅವನು ಹೋದ, ಇದು ನನ್ನ ಗಾಡಿ ವಾಪಿಗೆ 2 ಟ್ರಿಪ್ ಹೊಡೆದ ಸ್ಪಾನ್ಸರ್ ತುಂಬ್ಕೊಂಡು. ಇವನು ಹೋಗಿ ಬಂದಿದ್ದು ಒಂದೇ ಟ್ರಿಪ್ 75,000 ರೂಪಾಯಿ ಉಳಿಸ್ಕೆ ಬಂದಿದ್ದ. ಇನ್ನು 14 ಹೋಗಿತ್ತು, ಅದು ಎಳ್ಳೀರು ತುಂಬ್ಕೊಂಡು ಹೋಗಿತ್ತು. ಎಳ್ಳೀರು ತುಂಬ್ಕೊಂಡು ಹೋಗಿ ಗ್ಲಾಸ್ ತುಂಬ್ಕೊಂಡು ಬಂದಿದ್ದ ಅಲ್ಲಿದ್ದ ಇದಕ್ಕೆ ಬೆಂಗಳೂರಿಗೆ. ಅದರದ್ದೇನೋ ಗೊತ್ತಿಲ್ಲ. ಇವನಿಗೆ ಮಾತ್ರ ಭಯನು, ಹೊಟ್ಟೆ ಗುರಿತತ್ತಿಲ್ಲ ಗುರು. ತಿಂಗಿ 22 ದಿವಸ ಟ್ರಿಪ್ ಮಾಡಿ 76,000 ದುಡ್ಡು ಉಳಿಸ್ಕೆ ಬಂದರೆ ಹೊಟ್ಟೆ ಗುರಿತತ್ತಿಲ್ಲ ಹೇಳಿ ಓನರ್ಗಳಿಗೆ. ಈಗ ನಾವೇ ಆಗಲಿ ಡ್ರೈವರ್ ಆಗಲಿ, ಈಗ ಒಂದು 20 ದಿನ ಟ್ರಿಪ್ ಆಗಿರ್ತೈತೆ, ನಮ್ಮ ಗಾಡಿ ಆಲ್ಟ್ ಆಗಿರಲ್ಲ ಅಂದ್ಕೊಳ್ರಿ. ಒಂದು 10-12 ಸಾವಿರ ಕಮಿಷನ್ ಉಳಿದ್ರೆ ನಮಗೆ ಎಷ್ಟು ಹೊಟ್ಟೆ ಗುರಿತೈತೆ ಹೇಳು. ಅದೇ ಕಮಿಷನ್ನು ಇಲ್ಲೇ ಊರಾಗ ಹೋಗಿ ಗಾರೆ ಕೆಲಸ ಮಾಡಿದ್ರು ದಿವಸ 500 ರೂಪಾಯಿ ಕೊಡೋರು. ಸುಮ್ಮನೆ ಅಲ್ಲೇ ಯಾಕೆ ಹೋಗಿ ಮಕ್ಕ ಆಗಿತ್ತು ಅನ್ನಿಸ್ತತೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಲೈನ್ಯಾಗ ಹೋದರು ಇಷ್ಟೇ ಖರ್ಚು ಬರ್ತೈತೆ ಅಂತೇಳಿ ಬೇರೆ ಡ್ರೈವರಿಗೆ ಕೇಳಕ್ಕೆ ಹೋಗ್ಬೇಡ್ರಿ ಓನರ್ಗಳು. ಯಾಕಂದರೆ ಒಬ್ಬೊಬ್ಬರದು ಒಂದೊಂದು ಥರ ಖರ್ಚಿರುತ್ತೆ, ಒಂದೊಂದು ಲೈನ್ಯಾಗ ಒಂದೊಂದು ಥರ ಖರ್ಚಿರುತ್ತೆ. ಇವರಂದರೆ ಎಕ್ಸ್ಪ್ರೆಸ್ ಹೈವೇ ಹತ್ತೋಗಿದ್ದಾರೆ. ಅಲ್ಲಿ ಲೋಕಲ್ ಡ್ರೈವರ್ಗಳೆಲ್ಲ ಅವರಿಗೆ ನಾವು ಈಗ ಕರ್ನಾಟಕ ನಾವು ಹೆಂಗೆ ಬೆಂಗಳೂರು ಅದೆಲ್ಲ ಲೋಕಲ್ ಇರುತ್ತೋ, ಅವರಿಗೆ ರಾಜಸ್ಥಾನಲ್ಲಿ ಲೋಕಲ್ ಇದ್ದಂಗೆ ಅವ್ರಿಗೆ ಬಂದರೆ ಕೊಟ್ಟಿದ್ದಾರೆ. ಆ ಲೈನ್ನಾಗ ನಮ್ಮ ಕರ್ನಾಟಕ ಗಾಡಿ ಹೋಗ್ತಾ ಇದ್ದರೆ ಎಕ್ಸ್ಪ್ರೆಸ್ ಹೈವೇ ಹತ್ತಿ ಹೋಗಿ ರಾಜಸ್ಥಾನ ಒಳಗೆ ಸಿಕ್ಕಾಪಟ್ಟೆ RTO ಖರ್ಚಿರುತ್ತೆ. ಈ 75,000 ರೂಪಾಯಿದಾಗೆ EMI ಕಟ್ಟಿ ಒಂದು ಟೈರ್ ಹಾಕೋಷ್ಟೊತ್ತಿಗೆ ನಮ್ಮ ಓನರ್ ಪಿಕ್ಚರ್ ಬಿಟ್ಬಿಡ್ತು. 93,000 ರೂಪಾಯಿನ ಕಂತು ಬರುತ್ತೆ. ಅದ್ರಾಗ ಒಂದು ಟೈರ್ ಹೊಡ್ಕೊಂಬಂದಿದ್ದ 25,000 ರೂಪಾಯಿ ಅದೊಂದು ಟೈರ್ ಹಾಕಿದ. ಅಲ್ಲಿಗೆ ಇನ್ನು ಕೈಯಿಂದ ಎಷ್ಟು ಬಿದ್ದು ಗೊತ್ತಾ ಗುರು, 93 ಒಂದು 25, ಅಲ್ಲಿಗೆ 1,18,000 ರೂಪಾಯಿ ಆಯ್ತು. ಉಳಿದಿದ್ದು 75,000 ರೂಪಾಯಿ. 75,000 ರೂಪಾಯಿದಾಗೆ ಇನ್ನು 40,000 ರೂಪಾಯಿ ಕೈಯಿಂದನೇ ಹಾಕಿದಾನೆ ಗುರು. 40 ಅಲ್ಲ 50,000 ರೂಪಾಯಿ ಕೈಯಿಂದ ಹಾಕಿದ್ದಾನೆ. ಕೈಯಿಂದ ಹಾಕಿ ಕಂತು ಕಟ್ಟಿರೋದು ನೋಡಿ. ಈ ಥರ ಇದೆ ಲಾರಿ ಬಿಸ್ನೆಸ್ಸು. ಮೇನು ದಿಲ್ಲಿ ಓಡಿಸ್ಬಾರ್ದು ಗುರು ಗಾಡಿ. ದಿಲ್ಲಿ ಅವ್ರಿಗೆ ಸರೋಗೋದು, ನಮಗೆ ದಿಲ್ಲಿ ಓಡಿಸಿದ್ರೆ ಸರೋಗಲ್ಲ. ಅಷ್ಟೇ ದುಡ್ಡು, ಅದೇ 75,000 ದುಡ್ಡು ಇಲ್ದು ಫಾಸ್ಟ್ ಟ್ರಿಪ್ 10 ದಿನಕ್ಕೆ ಟ್ರಿಪ್ ಆಗಿದ್ದರೆ ಏನು ತೊಂದರೆ ಇರ್ತಿದ್ದಿಲ್ಲ. ಅವರು ಗಾಡಿ ಬೇರೆ ಆಲ್ಟ್ ಮಾಡಿದರು, ಲೋಡಿಂಗ್ ಇಲ್ಲ, ಇನ್ನೊಂದಿಲ್ಲ. ದಿಲ್ಲಿನಾಗೆ ಭಾರಿ ತೊಂದರೆ ಆಗುತ್ತೆ ನೋಡಿ. ಹಿಂಗೈತೆ ಲಾರಿದು ಕಂತು ಕಟ್ಟೋದು, ಟೈರ್ ಹಾಕೋದು ಭಾಳ ಕಷ್ಟ ಐತೆ. ಎಲ್ಲರೂ ಕೇಳ್ತಿದ್ರಲ್ಲ, ವೀಡಿಯೋ ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಂಬಿಡ್ರಿ ಇನ್ನೊಂದ್ಸಲಿ. ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವೀಡಿಯೋ ಮಾಡ್ತೀನಿ. ಕಾನ್ಪುರ್ಗೆ ಹೋಗಿದ್ದು, ಮತ್ತೊಮ್ಮೆ ನಾನು ಇದು ಭತ್ತ ತುಂಬ್ಕೊಂಡು ಅಹಮದಾಬಾದ್ ಹೋಗಿದ್ದು, ಹೋಗ್ತಾ ಇರೋದನ್ನು ಅದೆಲ್ಲ ಲೆಕ್ಕ ಇದು ಅದನ್ನು ಎಷ್ಟು ಉಳಿತತ್ತೆ ಏನಂತೇಳಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ. ಬಾಯ್ ಅಂತ ಹೇಳಿ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ.